ಸರ 13ನೇ ವಯಸ್ಸಿಗೆ ಮಗಳನ್ನ ಟೆನ್ನಿಸ್ ಕೊಟ್ಟಿಗೆ ಬಿಟ್ಬಿಟ್ರಿ. ಆಮೇಲೆ ಹೇಗೆ ಕ್ಯಾರಿ ಮಾಡಿದ್ರಿ? ಯಾಕೆಂತ ಹೇಳಿದ್ರೆ ಟೂರ್ನಮೆಂಟಿಗೆ ಹೋಗೋದಷ್ಟು ಸುಲಭ ಅಲ್ಲ. ಅದಕ್ಕೆ ಅದರದೇ ಆದಂಥ ಪ್ರಿಪ್ರೇಷನ್ ಬೇಕು. ಪ್ರಿಪ್ರೇಷನ್ನಿಗೆ ನೀವು ಟೈಮ್ ಕೊಡಬೇಕು. ಇನ್ನು ಚಿಕ್ಕ ಹುಡುಗಿ. ಹೌದು ಮೇಡಮ್. ಮೇಡಮ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ 13ನೇ ವರ್ಷಕ್ಕೆ ನಾವೇನೋ ಸೇರಿಸಿದ್ವಿ ಮೇಡಮ್. ನಾನು ಹೇಳ್ದಂಗೆ ಒಂದು ಅಕಾಡೆಮಿಗೆ ಕರ್ಕೊಂಡೋದ್ವಿ. ಅಲ್ಲಿ ನಮಗೆ ಅಕಾಡೆಮಿಲಿ ಯಾರೋ ಒಬ್ರು ಇದೇ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದನ್ನ ನೋಡ್ಬಿಟ್ಟು ಏನು ಇಷ್ಟು ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಅವೇರ್ ಇತ್ತು, ಅಕಾಡೆಮಿಗೊಂದು ಸೇರಿಸ್ಬೇಕಂತ ಅವೇರಿತ್ತು. ಬಟ್ ನನ್ನ ನೋಡಿದಾಗ ಅವರು ಇದೇ ಥರ ಆಡ್ತಾಯಿದ್ರು. ಈಗ ಸುರಭಿ ಏನು ಆಡ್ತಾ ಇದ್ದಾಳೆ ಆ ಥರ ಚೆನ್ನಾಗಿ ಆಡ್ತಾಯಿದ್ರು. ನನಗೆ ಭಾಳ ಖುಷಿ ಆಯಿತು. ಓ, ಇಲ್ಲಿ ಇದೇ ಥರ ಆಡಿಸ್ತಾರೆ, ಹಂಗಾದ್ರೆ ಇಲ್ಲಿ ಸೇರಿಸ್ಬಿಟ್ರೆ ನನ್ನ ಮಗಳು ಎಲ್ಲೋ ಹೊರಟೋಗ್ತಾಳೆ ಅಂದ್ಬಿಟ್ಟು ನಾನು ನ್ಯಾಷನಲ್ ಕಾಲೇಜಲ್ಲಿ ಒಂದು ಸಣ್ಣದೊಂದು ಕೋರ್ಟ್ ಇತ್ತು, ಅಲ್ಲಿ ಯಾರೋ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಸೇರಿಸ್ದೆ. ನಾನು ಸೇರಿಸಿ 3 ತಿಂಗಳಾದರೂ ಏನು ನಾರ್ಮಲ್ ಆಡ್ತಾಯಿದ್ಲು, ಅದೇ ಇರ್ತಿದ್ಲು. ನಾನು ಆವಾಗ ಆ ಕೋಚ್ನ, ಆ ಪೇರೆಂಟ್ಸ್ನೊಬ್ಬರನ್ನ ಕೇಳಿದೆ, ಸರ್ ಅವತ್ತು ಅಲ್ಲಿ ಆಡ್ತಾಯಿದ್ರಲ್ಲ, ಎಲ್ಲಿ ಸರ್ ಅವ್ರು ಕಾಣಿಸ್ತಾನೆ ಇಲ್ಲ, ಅವ್ರ ಥರ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂತ. ಅವ್ರ ಕೋಚ್ ಹೇಳಿದ್ರು, ಪೇರೆಂಟ್ಸ್ ಹೇಳಿದ್ರು, ಸರ್ ಅದಲ್ಲ ಸರ್, ಅವರು ಬುಕ್ ಮಾಡಿಕೊಂಡು, ಅವರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಬುಕ್ ಮಾಡ್ಕೊಂಡು ಆಡ್ತಿದ್ರು ಸರ್ ಅಂತ. ಆವಾಗ ಗೊತ್ತಾಯಿತು ನನಗೆ ಎಲ್ಲ ಅಕಾಡೆಮಿಲೂ ನಾವು ಅಷ್ಟು ಇದನ್ನು ನಾವು ತಗೊಳ್ಳೋದಕ್ಕಾಗೋದಿಲ್ಲ ಅಂತ. ಅದಾದಮೇಲೆ ಒಬ್ಬರು ಪೇರೆಂಟ್ಸ್ ಹೇಳಿದ್ರು, ಹೀಗೆ ಪೇರೆಂಟ್ಸ್ ಗ್ರೂಪ್ಸ್ ಇರುತ್ತೆ ಮೇಡಮ್ ಅಲ್ಲಿ, ಅವರು ಮಾತಾಡ್ತಾ ಅವ್ರ ಅನುಭವಗಳನ್ನ ಹೇಳ್ತಾ ಇರ್ತಾರೆ. ಆ ಅನುಭವಗಳೇ ನಮ್ಮ ಮುಂದೆ ಹೋಗುತ್ತೆ.